ಇವತ್ತೇನು ಕಣೆವಳ್ಳಿ ಗ್ರಾಮ ಪಂಚಾಯತಿಯ 25-26ನೇ ಸಾಲಿನ ಗ್ರಾಮ ಸಭೆಯನ್ನು ಕಣೆವಳ್ಳಿ ಗ್ರಾಮ ಪಂಚಾಯತಿಯ ಓಬನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೀವಿ. ಈ ಗ್ರಾಮ ಸಭೆ ಇವತ್ತು ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸಲಾಗಿರ್ತದೆ. ಇದರಲ್ಲಿ ನಾವು ಇವತ್ತುವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಏನು ನಾವು ಬಜೆಟ್ ಅಥವಾ ಕ್ರಿಯಾ ಯೋಜನೆಯನ್ನ ನಾವು ತಯಾರು ಮಾಡ್ತೀವೋ ಆ ಕ್ರಿಯಾ ಯೋಜನೆಯಲ್ಲಿ 5% ಮತ್ತು 25% ಅನುದಾನನ ನಾವು ಮೀಸಲಿಟ್ಟಿರ್ತೀವಿ. ಆ ಅನುದಾನದಲ್ಲಿ SC/ST ಫಲಾನುಭವಿಗಳಿಗೆ ಅವ್ರಿಗೆ LED ಮತ್ತು ಸೋಲಾರ್ ದೀಪಗಳನ್ನ ನೀಡೋದಿರ್ಬೋದು, ಹಾಗೂ 5% ಅನುದಾನದಲ್ಲಿ ಏನು ಊರುಗೋಲುಗಳು ಮತ್ತೆ ಅವರಿಗೆ ಪಿಂಚಣಿ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ 5,000 ರೂಪಾಯಿಗಳನ್ನ ನೀಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಸುಮಾರು 10 ಜನಕ್ಕೆ ನೀಡಿದ್ದೀವಿ. ಸುಮಾರು 80 ಜನಕ್ಕೆ RTGS ಮುಖಾಂತರ ಅದನ್ನು ನೀಡಿದ್ದೀವಿ. ಹಾಗೂ ಏನು ನಮ್ಮ KG ಶ್ರೀನಿವಾಸಪುರ ಗ್ರಾಮದ ಸದಸ್ಯರ ಅನುದಾನದಲ್ಲಿ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿರ್ತೀವಿ. ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಈ ಗ್ರಾಮ ಸಭೆಗೆ ಬಂದು ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿರ್ತಾರೆ. ಹಾಗೂ ಗ್ರಾಮದ ಎಲ್ಲ ಕುಂದುಕೊರತೆಗಳನ್ನ ಈ ಸಭೆಯಲ್ಲಿ ಕೆಲವು ಗ್ರಾಮಸ್ಥರು ಅದನ್ನ ತಿಳಿಸಿರ್ತಾರೆ. ಅದನ್ನ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಾವು ಅದನ್ನ ತ್ವರಿತವಾಗಿ ಆ ಕುಂದುಕೊರತೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಕಾರಣೀಭೂತರಾದಂತಹ ಗ್ರಾಮಸ್ಥರು, ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಗ್ರಾಮ ಸಭೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಈಗ ಏನು ಇಲಾಖೆ ವತಿಯಿಂದ ಬಂದಂತಹ ಎಲ್ಲಾ ಇಲಾಖಾ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಅವರ ಇಲಾಖೆಯಿಂದ ಸಿಗ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳನ್ನ ಜನಗಳಿಗೆ ಅವ್ರಿಗೆ ಮನದಟ್ಟಣೆ ಮಾಡಿ ಅವರ ಅದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳೋದಿರ್ಬೋದು. ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯವಾಗಿ ಈಗಾಗಲೇ 5 ವರ್ಷ ನಾವು ಪೂರೈಸಿರೋದ್ರಿಂದಾಗಿ ಎಲ್ಲ ಗ್ರಾಮದ ಎಲ್ಲ ಸದಸ್ಯರನ್ನು ಲಭ್ಯ ಇರತಕ್ಕಂಥ ಎಲ್ಲ ಅನುದಾನನು ಕ್ರಿಯಾಯೋಜನೆ ಮೂಲಕ ನಮ್ಮ ಗ್ರಾಮ ಪಂಚಾಯತಿ ತಾಲೂಕಲ್ಲೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಂತ ಗ್ರಾಮ ಪಂಚಾಯತಿಯನ್ನಾಗಿ ಮಾಡೋದಕ್ಕೆ ಶ್ರಮಿಸಿದ್ದಾರೆ. ಹಾಗೂ ದಿನನಿತ್ಯ ಅಥವಾ ನಿರಂತರವಾಗಿರ್ತಕ್ಕಂಥ ಕುಡಿಯೋ ನೀರು, ಬೀದಿ ದೀಪನ ಅದನ್ನ ಗ್ರಾಮ ಪಂಚಾಯತಿ ವತಿಯಿಂದ ನಿರ್ವಹಿಸ್ತಾ ಇರ್ತೀವಿ. ಅದು ಉಳಿದಂತೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಇಲ್ಲಿವರೆಗೂ ಪರಿಣಾಮಕಾರಿಯಾಗಿ ಗ್ರಾಮ ಸಭೆ ಮುಖಾಂತರ ನಿರ್ವಹಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಂಜುನಾಥ್ DR, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಣೆಗೊಂಡಳ್ಳಿ ಗ್ರಾಮ ಪಂಚಾಯತ್.